ಗೃಹ ಸಚಿವರೇ, ಪೊಲೀಸ್ ಮಹಾನಿರ್ದೇಶಕರೇ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರೇ, ಈ ಸುದ್ದಿಯನ್ನ ದಯವಿಟ್ಟು ಗಮನಿಸಿ. ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹಾಗೆ ಗೃಹ ಸಚಿವರು, ಪೊಲೀಸ್ ಮಹಾನಿರ್ದೇಶಕರು ತಪ್ಪದೆ ಈ ಸ್ಟೋರಿಯನ್ನ ನೋಡಬೇಕು. ನೀವು ಗಮನಿಸಬೇಕು. ಲಂಚಕ್ಕೆ ಕಾಟ ಕೊಟ್ಟವರಿಗೆ ಬರೀ ಸಸ್ಪೆಂಡ್ ಅಷ್ಟೇನಾ? ಲಂಚಬಾಕ ಪೊಲೀಸರ ವಜಾ ಮಾಡೋದು ಯಾವಾಗ? ಬೆಳ್ಳಂದೂರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕ್ಲೀನ್ ಚಿಟ್ ಕೊಟ್ರ ಹಾಗಿದ್ರೆ? ಪೊಲೀಸರು ತಪ್ಪು ಮಾಡಿದ್ರೆ ಬರೀ ಸಸ್ಪೆಂಡ್ ಹಾಗಿದ್ರೆ? ಸಾಮಾನ್ಯ ಜನರು ತಪ್ಪು ಮಾಡಿದ್ರೆ ಅವರನ್ನ ಜೈಲಿಗೆ ಹಾಕ್ತೀರಾ, ಶಿಕ್ಷೆ ಕೊಡಿಸ್ತೀರಾ? ಹಾಗಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ಲೋಪ ಎಸಗಿದ್ರೂ ಕೂಡ ಅವ್ರಿಗೆ ಯಾವುದೇ ಶಿಕ್ಷೆ ಇಲ್ಲ. ಪೊಲೀಸ್ ಇಲಾಖೆಗೆ ಮಾರಕವಾದವರಿಗೆ ಶಿಕ್ಷೆ ಹಾಗಿದ್ರೆ ಇಷ್ಟೇನಾ? ಇಂಥ ಲಂಚಬಾಕರಿಗೆ ಕೆಲಸದಿಂದಲೇ ವಜಾ ಮಾಡೋದು ಯಾವಾಗ? ಹಾಗಿದ್ರೆ ಗೃಹ ಸಚಿವರೇ, ಡಿಪಾರ್ಟ್ಮೆಂಟ್ಗೆ ಅಂಟಿದ ಕಳಂಕವನ್ನ ಕಿತ್ತು ಬಿಸಾಕಿ. ಇನ್ನು ಪೊಲೀಸರ ಕರ್ಮಕಾಂಡ ಏನು? ಹಾಗಿದ್ರೆ ಏನಿದು ಘಟನೆ? ಬೆಳ್ಳಂದೂರು ಪೊಲೀಸರ ಲಂಚದ ಹಸಿವಿನ ಕರಾಳ ಸತ್ಯ ಇದು. ಹಾಗಿದ್ರೆ ಏನಿದು ಘಟನೆ? ಪೊಲೀಸರಿಗೆ ಏನ್ ಮಾಡಿದ್ರು? ಪೊಲೀಸರ ಕರ್ಮಕಾಂಡ ಹಾಗಾದ್ರೆ ಏನು? ಬೆಳ್ಳಂದೂರು ಪೊಲೀಸರ ಲಂಚದ ಹಸಿವಿನ ಕರಾಳ ಸತ್ಯವನ್ನ ಬಿಚ್ಚಿಡ್ತಾ ಇದ್ದೀವಿ. ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕಮಿಷನರ್ ಹಾಗಿದ್ರೆ ಸುಮ್ಮನಾಗ್ಬಿಟ್ರ? ತನಿಖೆ ನಡೆಯೋದಿಲ್ವಾ? ನಿನ್ನೆ ಸಸ್ಪೆಂಡ್ ಮಾಡಿದ್ದೀರಾ, ವಾರದಲ್ಲಿ ವಾಪಸ್ ಆಗ್ತಾರೆ. ವಿಷಯ ತಣ್ಣಗಾದ ತಕ್ಷಣ ಮತ್ತೆ ಲಂಚಾವತಾರ ಶುರುವಾಗುತ್ತೆ. ಹಾಗಿದ್ರೆ ಈ ಲಂಚಾವತಾರಕ್ಕೆ ಕಡಿವಾಣ ಯಾವಾಗ? ಇಂಥ ಕರಪ್ಟ್ ಪೊಲೀಸರಿಗೆ ಬುದ್ಧಿ ಕಲಿಸ್ತೀರಾ ಡಿಜಿ ಐಜಿಪಿ? ಮಗಳ ಸಾವಿನ ಶೋಕದಲ್ಲಿದ್ದ ತಂದೆಗೆ ಲಂಚದ ಕಾಟ ನೀಡಲಾಗಿದೆ. ಶೋಕದಲ್ಲಿದ್ದ 64 ವರ್ಷದ ತಂದೆಗೆ ಕರಾಳ ಅನುಭವ ಆಗಿದೆ. ಮಗಳ ಶವ ಸಾಗಿಸುವ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಲಂಚಾವತಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಪ್ರತಿ ಒಂದು ಹಂತದಲ್ಲೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ಪೊಲೀಸರ ಕರಾಳ ಮುಖ ಬಟ ಬಯಲಾಗಿದೆ. ಆಂಬ್ಯುಲೆನ್ಸ್ ಚಾಲಕ, ಪೊಲೀಸರು, ಸ್ಮಶಾನ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬರಿಂದಲೂ ಲಂಚ ಲಂಚ ಲಂಚ. ಲಂಚಾವತಾರಕ್ಕೆ ಬೇಸತ್ತು ಶಿವಕುಮಾರ್ ಅನ್ನೋರು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಎಷ್ಟು ಹಂತಗಳಲ್ಲಿ ನಾವು ಲಂಚವನ್ನ ಕೊಡಬೇಕು? ಬದುಕಿದ್ದಾಗ್ಲೂ ನಮ್ಮ ಕೆಲಸವನ್ನ ಮಾಡ್ಕೊಳ್ಳಲಿಕ್ಕೆ ಲಂಚವನ್ನ ಕೊಡಬೇಕು. ಸತ್ತ ಮೇಲೂ ಕೂಡ ನನ್ನ ಮಗಳ ಶವವನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಅಲ್ಲೂ ಕೂಡ ಲಂಚಾವತಾರ. ಪ್ರತಿ ಒಂದು ಸಿಬ್ಬಂದಿ, ಪೊಲೀಸರು, ಆಂಬ್ಯುಲೆನ್ಸ್ ಡ್ರೈವರು, ಅಧಿಕಾರಿಗಳು, ಚಾಲಕರು ಎಲ್ರಿಗೂ ಕೂಡ ನಾವು ಸಿಬ್ಬಂದಿಗಳಿಗೆ ಲಂಚವನ್ನ ಕೊಟ್ಟಿದ್ದೀವಿ. ಆ ಕೊಡೋ ಮೂಲಕ ನನ್ನ ಮಗಳ ಶವವನ್ನ ವಾಪಸ್ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಶಿವಕುಮಾರ್ ಅನ್ನೋರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಪೊಲೀಸ್ ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ. ಮಗಳ ಶವದ ಮರಣೋತ್ತರ ಪರೀಕ್ಷೆ ವರದಿ ನೀಡೋದಕ್ಕೂ ಕೂಡ ಪೊಲೀಸರು ಲಂಚ ಕೇಳಿದ್ದಾರೆ. FIR ಮಾಡೋದಕ್ಕೆ ಬೆಳ್ಳಂದೂರು ಠಾಣೆ ಪೊಲೀಸರು ಲಂಚ ಕೇಳಿದ್ದಾರೆ. ಇನ್ಸ್ಪೆಕ್ಟರ್ ಅಹಂಕಾರದಿಂದ ಕೂಡ ವರ್ತಿಸಿದ್ದಾರೆ ಅಂತ ಹೇಳಿ ತಮ್ಮ ಆಕ್ರೋಶದ ನುಡಿಗಳನ್ನ ಎಕ್ಸ್ ಮೂಲಕ ಶೇರ್ ಮಾಡ್ಕೊಂಡಿದ್ದಾರೆ. ಶಿವಕುಮಾರ್ ಪೋಸ್ಟ್ ಬಳಿಕ ತೋರಿಕೆಯ ಕ್ರಮವನ್ನ ಹಾಕಿದ್ರೆ ತೆಗೆದುಕೊಳ್ಳಲಾಯ್ತಾ? ಬೆಳ್ಳಂದೂರು ಠಾಣೆಯ ಇಬ್ಬರು ಅಮಾನತು ಆಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಹಾಗೆ PC ಗೋರಖ್ನಾಥ್ ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಜನರ ಕಣ್ಣೊರೆಸುವಂತಹ ಕೆಲಸಕ್ಕೆ ಹಾಕಿದ್ರೆ ಮುಂದಾಯ್ತಾ? ಶಿವಕುಮಾರ್ ಪೋಸ್ಟ್ ಬಳಿಕ ತೋರಿಕೆಯ ಕ್ರಮ ಇದು. ಹೌದು, ಈಗ ಸಸ್ಪೆಂಡ್ ಮಾಡ್ತಾರೆ. 1 ವಾರ ಅಥವಾ 1 ತಿಂಗಳು ಅಥವಾ ಮ್ಯಾಕ್ಸಿಮಮ್ 3 ತಿಂಗಳು ಸಸ್ಪೆಂಡ್ ನಲ್ಲಿ ಇರ್ತಾರಾ? ಸಸ್ಪೆಂಡ್ ನಲ್ಲಿ ಇದ್ರೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಅರ್ಧ ಸ್ಯಾಲರಿ ಬರುತ್ತೆ. ಅದರಲ್ಲಿ ಏನ್ ವ್ಯತ್ಯಾಸ ಕಾಣುತ್ತೆ? ಸಸ್ಪೆಂಡ್ ಮಾಡಿರೋ ವೈಟ್ ಫೀಲ್ಡ್ DCP ಪರಶುರಾಮ್ ಪೊಲೀಸ್ ಠಾಣೆಯಲ್ಲೇ ಲಂಚ ಕೇಳಿದ್ದಾರೆ, ಕಾಟ ಕೊಟ್ಟಿದ್ದಾರೆ. ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಹಾಗಿದ್ರೆ ಕ್ರಮ ಇಲ್ವಾ? ತಮ್ಮ ಬುಡಕ್ಕೆ ಬರಬಾರದು ಅಂತ DCP ಸೇಫ್ ಗೇಮ್ ಹಾಗಿದ್ರೆ ಆಡ್ತಾ ಇದ್ದಾರಾ? ಸಬ್ ಇನ್ಸ್ಪೆಕ್ಟರ್ PC ಯನ್ನ ಸಸ್ಪೆಂಡ್ ಮಾಡಿ ಹಾಗಿದ್ರೆ ಕೈ ತೊಳ್ಕೊಂಡ್ಬಿಟ್ಟಿದ್ದಾರಾ? ಈ ಲಂಚಕೋರರಿಗೆ ವಜಾ ಮಾಡಿ ಗೃಹ ಸಚಿವರೇ. ಇದು ನಮ್ಮ ಬೇಡಿಕೆಯೂ ಕೂಡ, ನಮ್ಮ ಮನವಿ ಕೂಡ, ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ಮನವಿ ಇದು. ಮನೆ ಮನೆಗೆ ಪೊಲೀಸ್ ಹೆಣಕ್ಕೂ ಲಂಚ ಕೊಡಬೇಕಾ? ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ಬೀದಿ ಪಾಲಾಗಿದೆ.
ಬೆಂಗಳೂರು ನಗರ ಶಾಸಕರು ಮೌನ ವಹಿಸಿರೋದು ಯಾಕೆ? ಇಷ್ಟೆಲ್ಲ ಅವಾಂತರಗಳು ಆದ್ರು, ಅವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದ್ರು. ಮನೆ ಮನೆಗೆ ಪೊಲೀಸ್ ಹೆಣಕ್ಕೂ ಕೂಡ ಲಂಚ ಕೊಡಬೇಕಾ ಅಂತ ಹೇಳಿ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಮಾನ ಮರ್ಯಾದೆ ಇಲ್ಲದೆ ಇದ್ದ ಹಾಗೆ ಅವರ ಮಾನ ಮರ್ಯಾದೆಯನ್ನ ಹರಾಜು ಹಾಕಲಾಗ್ತಾ ಇದೆ. ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ಈಗ ಬೀದಿಗೆ ಬಂದು ನಿಂತಿದೆ. ಇಷ್ಟಾದ್ರೂ ಕೂಡ ಬೆಂಗಳೂರು ನಗರ ಶಾಸಕರು ಮೌನ ವಹಿಸಿರೋದು ಯಾಕೆ? ಹಾಗಿದ್ರೆ ಅವರು ಕೂಡ ಇದರ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದ್ದೇಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಬದುಕಿದ್ದಾಗಲೂ ಕೂಡ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಲಂಚ ಕೊಡಬೇಕು, ಸತ್ತ ಮೇಲೂ ಕೂಡ ಆ ಒಂದು ಶವವನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಲಂಚವನ್ನ ಕೊಡಬೇಕು. ಈ ಲಂಚಾವತಾರಕ್ಕೆ ಯಾವಾಗ ಬ್ರೇಕ್? ಈಗ ಜನರ ಕಣ್ಣೊರೆಸಬೇಕು ಅಂತ ಹೇಳಿ ಈಗ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಅಷ್ಟೇನಾ ಕ್ರಮ? ಇನ್ನೇನು ಕ್ರಮ ಇಲ್ವಂತ? ಚೈತ್ರ, ಖಂಡಿತ ಇದೊಂದು ನಿಜಕ್ಕೂ ಬೇಸರದ ವಿಚಾರ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಮೃತದೇಹವನ್ನು ಪಡೆಯೋದಕ್ಕೆ ಮತ್ತು ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಮತ್ತು ಆ ಒಂದು ರಿಪೋರ್ಟನ್ನು ಪಡೆಯೋದಕ್ಕೂ ಕೂಡ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿರೋದು ನಿಜಕ್ಕೂ ಇದು ತುಂಬ ಬೇಸರ ಆಗಿರುವಂಥ ಒಂದು ವಿಚಾರ ಇದು. ಅದರಲ್ಲೂ ಬೆಂಗಳೂರಿನ ಪೊಲೀಸರು ಏನು ನಾಗರಿಕ ಸ್ನೇಹಿಯಾಗಿರಬೇಕು ಅಂತೇಳಿ ಸಾಕಷ್ಟು ಬಾರಿ ಒಂದು ಚರ್ಚೆಗಳಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ಕೂಡ ರೂಪಿಸ್ತಾರೆ. ಆದರೆ ಪೊಲೀಸರಿಂದಲೇ ಈ ರೀತಿಯಾಗಿ ಒಂದು ಪ್ರವೃತ್ತಿ ಕಂಡು ಬಂದಿರುವುದು ನಿಜಕ್ಕೂ ಒಂದು ಅಚ್ಚರಿಯನ್ನು ಉಂಟು ಮಾಡ್ತಿರೋದು. ಏನು ಸುಮಾರು 62 ವರ್ಷ ವಯಸ್ಸಿನ ಒಬ್ಬ ಹಿರಿಯ ವ್ಯಕ್ತಿ ಬಳಿ ಒಂದು ತನ್ನ ಮಗಳ ಒಂದು ಶವವನ್ನು ಸಾಗಾಟ ಮಾಡೋದಕ್ಕೆ ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಮತ್ತೆ ಆ ಒಂದು ರಿಪೋರ್ಟ್ ಅನ್ನ ಪಡೆಯೋದಕ್ಕೆ ಕೂಡ ಒಂದು ಹೆಜ್ಜೆಗೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅದು ಬೆಳ್ಳಂಡೂರು ಪೊಲೀಸರಿಂದ ಈ ಒಂದು ಆರೋಪ ಕೇಳಿ ಬಂದಿರೋದ್ರಿಂದ ಈಗ ಆ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಕೂಡ ತನಿಖೆಯಾಗಿ ಈಗ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಅವರ PC ಈಗ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಆದ್ರೆ ಅದು ಸಸ್ಪೆಂಡ್ ಮಾಡೋದು ಮತ್ತೆ ಕ್ರಮ ಕೈಗೊಳ್ಳೋದು ಬೇರೆ ವಿಚಾರ. ಆದ್ರೆ ಇಲ್ಲಿ ಮಾನವೀಯತೆ ಪ್ರಶ್ನೆ ಕೂಡ ಕಂಡು ಬರುತ್ತೆ. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸರು ಮುಂದೆ ನಿಂತು ಆ ವ್ಯಕ್ತಿಗೆ ಏನು ಕೆಲಸ ಆಗಬೇಕು ಅದನ್ನ ಮಾಡಿಸ್ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಮಾನವೀಯತೆಯಿಂದ ದೃಷ್ಟಿಯಿಂದ ಒಂದು ವರ್ತನೆ ಮಾಡಬೇಕು. ಆದ್ರೆ ಇಲ್ಲಿ ಏನು ತನ್ನ ಮಗಳನ್ನ ಕಳೆದುಕೊಂಡು ಆ ವ್ಯಕ್ತಿ ಹಿರಿಯ ವ್ಯಕ್ತಿ ಏನು ಪೊಲೀಸ್ ಠಾಣೆ ಇರ್ಬೋದು ಮತ್ತೆ ಆಸ್ಪತ್ರೆಗೆ ಮೃತದೇಹವನ್ನ ಸಾಗಾಟ ಮಾಡಬೇಕು ಅಂತೇಳಿ ಒದ್ದಾಟವನ್ನು ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಶವವನ್ನ ಆಸ್ಪತ್ರೆಗೆ ಸಾಗಾಟ ಮಾಡೋದಕ್ಕೆ ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಮತ್ತೆ ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡೆಯೋದಕ್ಕೂ ಕೂಡ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರೋದು. ಆದ್ರಿಂದ ಇದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಎಲ್ಲೋಯ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಇಲ್ಲಿ ಉಂಟಾಗುತ್ತೆ. ಮತ್ತೆ ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು ಕೂಡ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ ಏನು ಶಿವಕುಮಾರ್ ಎಂಬಾತ ಈಗ ಒಂದು ಆರೋಪವನ್ನು ಮಾಡಿದ್ರೆ ಇದೆಲ್ಲವನ್ನು ಕೂಡ ನೋಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಏನು ಹಣ ಇಲ್ದಿದ್ರೆ ಏನು ಆಗಲ್ಲ ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಅದರಿಂದ ಈಗಾಗಲೇ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿ ಇಬ್ಬರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಆದ್ರೆ ಉಳಿದವರು ಇದರಲ್ಲಿ ಶಾಮೀಲ್ ಆಗಿಲ್ವಾ, ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಶಿವಕುಮಾರ್ ಎಂಬುವರು ಏನು ಸ್ಟೇಷನ್ ಇನ್ಸ್ಪೆಕ್ಟರ್ ಅನ್ನೇ ಏನು ಇಲ್ಲಿ ಮೆನ್ಷನ್ ಮಾಡಿ ಆ ಒಂದು ಟ್ವೀಟ್ ಅನ್ನು ಕೂಡ ಮಾಡಿರೋದು. ಸದ್ಯ ಈಗಾಗಲೇ ಆ ಪೋಸ್ಟ್ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾರಣ ಆಗಿದೆ. ಮತ್ತೆ ಈಗಾಗಲೇ ತನಿಖೆಯನ್ನು ಮಾಡಿ ಇಬ್ಬರನ್ನ ಅಮಾನತು ಮಾಡಿದ್ದಾರೆ. ಮತ್ತೆ ಈ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಏನು ವೈಟ್ ಫೀಲ್ಡ್ ವಿಭಾಗದ ಸೆನ್ ACP ಏನಿದ್ರೆ ಅವರ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶವನ್ನು ಕೂಡ ಸದ್ಯ ಮಾಡಿರುತ್ತದೆ. ಚೈತ್ರ, ಓಕೆ ಮುನಿರಾಜು, ಹಾಗೆ ಸಂಪರ್ಕದಲ್ಲಿದೆ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಮಗಳ ಸಾವಿನ ನೋವಿನಲ್ಲಿದ್ದ ತಂದೆ ಬಳಿ ಲಂಚಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಪೊಲೀಸರ ಲಂಚ ಬೇಡಿಕೆ ಆರೋಪದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ತನಿಖೆಗೆ ಆದೇಶಿಸಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಇಷ್ಟೆಲ್ಲ ಅವಾಂತರಗಳು ಆಯ್ತಲ್ಲ, ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈಗ ತನಿಖೆಗೆ ಆದೇಶಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ವೈಟ್ ಫೀಲ್ಡ್ ಸೆನ್ ACP ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ಮಗಳ ಸಾವಿನಲ್ಲೂ ಲಂಚಾವತಾರ ಅಂತ ತಂದೆ ಆರೋಪವನ್ನ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಆಧರಿಸಿ ತನಿಖೆಯನ್ನ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ಇಬ್ಬರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಸಬ್ ಇನ್ಸ್ಪೆಕ್ಟರ್ ಮತ್ತು ಓರ್ವ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ತನಿಖೆ ವೇಳೆ ಇನ್ನೂ ಯಾರಾದರೂ ಕೈವಾಡ ಇತ್ತು, ಅವರ ಕೈವಾಡ ಕಂಡು ಬಂದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ಅಲ್ಲ, ಇದು ಮೊನ್ನೆನೇ ಈ ಥರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಮಗೆ ಮಾಹಿತಿ ಬಂತು. ಅದಾದಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಕಾಂಟ್ಯಾಕ್ಟ್ ಮಾಡಿ ಏನು ನಡೆದಿದೆ, ಪೊಲೀಸ್ ಇಲಾಖೆದು ಕಡೆಯಿಂದ ಏನೋ ಸಮಸ್ಯೆ ಆಗಿದ್ರೆ ಅದರ ಬಗ್ಗೆ ತನಿಖೆ ಆಗಿ ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ತನಿಖೆ ಆದಾದ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ ನಾವು ಸಸ್ಪೆಂಡ್ ನಮ್ಮ DCP ಮತ್ತು ಈಸ್ಟ್ ಝೋನ್ ಜಾಯಿಂಟ್ ಕಮಿಷನರ್ ಮಾಡಿದ್ದಾರೆ. ಅವರು ಇನ್ನೂ ಎನ್ಕ್ವೈರಿ ನಡೀತಾ ಇದೆ.
ಇನ್ನು ಬೇರೆಯವ್ರದ್ದು ಇದರಲ್ಲಿ ಕೈವಾಡ ಇದ್ರೆ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಇನ್ಸ್ಪೆಕ್ಟರ್ ಮೇಲೆ ನೇರ ಆರೋಪ ಅದೇ ನಾನು ಹೇಳಿದ್ದೀನಿ, ಇನ್ಕ್ವೈರಿ ಇನ್ನೂ ಮುಗ್ದಿಲ್ಲ. ACP ಸೆನ್ ವೈಟ್ ಫೀಲ್ಡ್ ಅವರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ. ಅದನ್ನು ಒಂದು ಆರೋಪ ಬಂದಿದೆ, ಅದನ್ನು ಜಾಯಿಂಟ್ ಕಮಿಷನರ್ಗೆ ನಾವು ಕೊಟ್ಟಿದ್ದೀವಿ. ಇನ್ಕ್ವೈರಿ ಬಂದ ಮೇಲೆ ಆಕ್ಷನ್ ತಗೊಳ್ತೀವಿ. ಬೆಳಂದೂರು PSI ಅಮಾನತು ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಹಣ ಪಡೆಯೋದನ್ನ ಕಠಿಣವಾಗಿ ನೋಡ್ತೇವೆ. 1,000 ಆಗಲಿ 5,000 ಆಗಲಿ 500 ರೂಪಾಯಿ ಆಗಲಿ ಹಣ ಪಡೆಯೋದನ್ನ ಉತ್ತೇಜಿಸಲ್ಲ. ಹಣ ಪಡೆದದ್ದು ಗೊತ್ತಾದ ಕೂಡಲೇ ಸಸ್ಪೆಂಡ್ ಮಾಡ್ತೇವೆ, ಬಳಿಕ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಾವುದೇ ಇಲ್ಲ ನೋಡಿ, ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಬಹಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ. ಹಾಗಾಗಿ ಯಾವುದೇ ಅಂತ ವಿಚಾರಗಳು ನಮ್ಮ ಇಲಾಖೆಯಲ್ಲಿ ಗಮನಕ್ಕೆ ಬಂದರೆ, ಹಿರಿಯ ಅಧಿಕಾರಿಗಳಿಗಾಗ್ಬೋದು, ನಮ್ಮ ಗಮನಕ್ಕಾದ್ರೂ ಆಗ್ಬೋದು, ಬಂದರೆ ಖಂಡಿತವಾಗಿ ಕಠಿಣ ತಗೊಳ್ತೀವಿ. ನಾವು ಯಾರೂ ಇದನ್ನೇ ಎನ್ಕರೇಜ್ ಮಾಡೋದಿಲ್ಲ. ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಸೂಚನೆಯನ್ನು ಡಿಜಿ ಅವರಿಗೆ ಈಗಾಗಲೇ ನಾವು ಪ್ರತಿ ಕಾನ್ಫರೆನ್ಸ್ನಲ್ಲೂ ಮಾತಾಡ್ತಿರ್ತೀವಿ ಮತ್ತು ಅದನ್ನು ಕಾರ್ಯಗತ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಮುನಿರಾಜು, ಈಗ ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಅವರು ಈಗ ಹೇಳ್ತಾ ಇರೋದು ಆದೇಶವನ್ನ ಮಾಡಿದೀವಿ, ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ. ಬಟ್ ಆದ್ರೆ ಇನ್ಸ್ಪೆಕ್ಟರ್ ಮೇಲೆಯೇ ನೇರ ಆರೋಪ ಇರೋದ್ರಿಂದ ಈಗ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಮತ್ತೊಬ್ಬ ಪೇದೆಯನ್ನ ಸಸ್ಪೆಂಡ್ ಮಾಡುವಂತಹ ಅವಶ್ಯಕತೆ ಏನಿತ್ತು? ಜನರ ಕಣ್ಣೆರೆಸುವ ತಂತ್ರವನ್ನ ಏನಾದ್ರೂ ಅನುಸರಿಸ್ತಾ ಇದ್ದಾರಾ? ಜೊತೆಗೆ ನೇರ ಆರೋಪ ಇದ್ರೆ ವಜಾ ಮಾಡ್ಬೋದಲ್ಲ? ಚೈತ್ರ, ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ACP ವೈಟ್ ಫೀಲ್ಡ್ ಸನ್ ವಿಭಾಗದ ಒಂದು ಅವರ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಮಾಡ್ತಾ ಇರೋದ್ರಿಂದ ಈಗ ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಓರ್ವ ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದಾರೆ. ಆದರೆ ಇದರಲ್ಲಿ ಇನ್ಸ್ಪೆಕ್ಟರ್ ಒಂದು ಕೈವಾಡ ಇದೆ ಅಂತೇಳಿ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇರೋದ್ರಿಂದ ಅವರ ವಿರುದ್ಧ ಕೂಡ ಈಗ ತನಿಖೆಗೆ ಈಗ ACP ನೇತೃತ್ವದಲ್ಲಿ ನಡೀತಾ ಇದೆ. ಸದ್ಯ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಏನಾದರೂ ಅವರ ಮೇಲೆ ಕೂಡ ಆರೋಪಗಳು ಕೇಳಿ ಬಂದಿರೋದು ಸದ್ಯ ಆದಲ್ಲಿ ಅವ್ರ ಮೇಲೂ ಕೂಡ ಒಂದು ಕ್ರಮ ಕೈಗೊಳ್ಳುವಂತ ಭರವಸೆಯನ್ನು ಈಗ ಕಮಿಷನರ್ ಅವರು ಕೊಟ್ಟಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಈ ಒಂದು ಕೇಸನ್ನ ಇಬ್ಬರು ಕೂಡ ಅಟೆಂಡ್ ಮಾಡಿರೋದ್ರಿಂದ ಈಗ ಅವರನ್ನ ಈಗ ಅಮಾನತು ಮಾಡಿ ಒಂದು ಆದೇಶವನ್ನು ಕೂಡ ಈಗಾಗಲೇ ಮಾಡಿರೋದು. ಆದರೆ ಈಗಾಗಲೇ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ACP ಅವರು ಮುಂದುವರಿಸಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಕೊಡಬೇಕಾಗುತ್ತೆ. ಆ ಒಂದು ವರದಿ ಆಧಾರದ ಮೇಲೆ ಈಗ ಮುಂದಿನ ಒಂದು ಏನು ಕ್ರಮ ಇರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ಳಕ್ಕೆ ಕೂಡ ಈಗ ಕಮಿಷನರ್ ಅವರು ಮುಂದಾಗಿರೋದು. ಆದರೆ ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇರೋದು. ಯಾಕಂದ್ರೆ ಮೃತದೇಹಕ್ಕೋಸ್ಕರ ಈ ರೀತಿ 2,000 ದಿಂದ 5,000 ತನಕ ಒಂದು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಅದು ನೋವಿನಲ್ಲಿರುವಂತಹ ಸಂದರ್ಭದಲ್ಲಿ ಇವರೇ ಅವರಿಗೆ ನೆರವು ನೀಡಬೇಕಾಗುತ್ತೆ. ಆದ್ರೆ ಅಂತ ಒಂದು ಸನ್ನಿವೇಶದಲ್ಲಿ ಪೊಲೀಸ್ ಇಲಾಖೆಯಿಂದ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇರೋದು ಎಲ್ಲೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಂದು ಬೇಸರ ಮತ್ತೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರೋದು. ಚೈತ್ರ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರೆಕಟ್ಟೆ ಶೃಂಗೇರಿ ರಸ್ತೆಯನ್ನು ತಡೆದು ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ನಡೆದಂತಹ ಕಾಡಾನೆ ದಾಳಿಗೆ ಇಬ್ಬರು ಬಲಿಯಾಗಿದ್ರು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆರೆಕಟ್ಟೆ ಶೃಂಗೇರಿ ರಸ್ತೆಯನ್ನು ತಡೆದು ಅಲ್ಲಿನ ಸ್ಥಳೀಯರು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕೆ ಬರುವಂತೆ ಆಗ್ರಹಿಸ್ತಾ ಇದ್ದಾರೆ. ಕೆರೆಗದ್ದೆ ಗ್ರಾಮದ ಹರೀಶ್, ಉಮೇಶ್ ಅನ್ನೋರು ಮೊನ್ನೆ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಪ್ರತಿಭಟನೆ ವೇಳೆ ರಸ್ತೆಯಲ್ಲೇ ಅಡುಗೆ ಮಾಡಿರೋ ಜನರು ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಾಳಿ ಬಳಿಕ ಕೆರೆಗದ್ದೆ ಗ್ರಾಮದಲ್ಲಿ ಕಾಡಾನೆ ಸಂಚಾರದಲ್ಲಿ ಈಗ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಸ್ಥಳಕ್ಕೆ SP ವಿಕ್ರಮ್ ಆಮಟೆ ಭೇಟಿ ನೀಡಿ ಅಲ್ಲಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಶಾಸಕ TD ರಾಜೇಗೌಡ ಭೇಟಿ ನೀಡಿದ್ದಾರೆ.
ರೈತರ ಮನವೊಲಿಸಲು ಚಿಕ್ಕಮಗಳೂರು ಡಿಸಿ ಎಸ್ಪಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಬೇಡಿಕೆಗಳನ್ನ ಕೇಳಬೇಕು, ನಮಗೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕಾಡಾನೆ ದಾಳಿಗೆ ನಮ್ಮ ಜನರು ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರ ಏನು ಹಾಗಿದ್ರೆ ಅಂತ ಹೇಳಿ ರಸ್ತೆಯನ್ನ ತಡೆದು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನೀವು ಮೊನ್ನೆ ಎಲ್ಲ ಒಂದು 7 ಕೋಟಿ 10 ಕೋಟಿ ಪರಿಹಾರ ಇದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಈಗ ಚಿಕ್ಕಮಗಳೂರಿನಲ್ಲಿ ರಸ್ತೆ ತಡೆದು ಈಗ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದೇ ರಸ್ತೆಯಲ್ಲಿ ಅಡಿಗೆ ಮಾಡಿಕೊಂಡು ತಿನ್ನೋ ಮೂಲಕ ಅರಣ್ಯ ಸಚಿವರು ಬರಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಿದ್ರೆ ಅವರು ಏನ್ ಮನವಿ, ಅವರ ಏನ್ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಅವರನ್ನ ಸಂಪರ್ಕ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ಕಾಡಾನೆ ದಾಳಿಗೆ ವ್ಯಕ್ತಿಗಳು ಸಾವನ್ನಪ್ತಾ ಇದ್ದಾರೆ. ಸೊ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ವಿನೂತನವಾಗಿ ರಸ್ತೆಯನ್ನ ತಡೆದು ಆ ರಸ್ತೆಯಲ್ಲೇ ಅಡುಗೆಯನ್ನ ಮಾಡಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅಲ್ಲಿ ಮನವೊಲಿಸೋ ಪ್ರಯತ್ನ ಎಷ್ಟೇ ಮಾಡಿದ್ರೂ ಕೂಡ ಅವರ ಮನವೊಲಿಸುವಂತಹ ಪ್ರಯತ್ನಗಳು ಆಗ್ತಾ ಇಲ್ಲ. ಸ್ಟೇಟ್ ಇಂದ ಆಮೇಲೆ ಈಗೆಲ್ಲ ವಿಸಿ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನೀವು ಮೊನ್ನೆ ಎಲ್ಲ ಒಂದು 7 ಕೋಟಿ 10 ಕೋಟಿ ಪರಿಹಾರ ಇದಕ್ಕೆ ಸೇತುವೆ ಕೊಟ್ಟು ಇಲ್ಲಿ ಬಂದು 1 ವರ್ಷ ಮೇಲೆ ಆಯ್ತು ಚಿಕ್ಕಮಗಳೂರಿಗೆ. ಇಲ್ಲಿ ಜನಸ್ಪಂದನೆ ನೀವು ಮಾಡಿದ್ರ ಇಲ್ಲ, ಎಲ್ಲೂ ಮಾಡಿಲ್ಲ. ನೀವು ಸಂಪರ್ಕ ಸಭೆ ಮಾಡಿದ್ಮೇಲೆ ಈ ತರ ಹೊಲ ಆಗಿದೆಯಲ್ಲ, ಹೊಲ ಇದು ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿಗಳು ಎಲ್ಲರೂ ಇದನ್ನು ಕಡೆಗಣಿಸಿದ್ದಾರೆ ಅನ್ನೋದು ಎರಡನೇ ವಿಚಾರ ಆಗಿದೆ. ಸ್ಥಳಕ್ಕೆ ಈಗ ಅರಣ್ಯ ಸಚಿವರು ಬರಲೇಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 2 ಬಲಿಯಾಗಿದ್ದಾರೆ. ಸೊ ರಸ್ತೆಯನ್ನ ತಡೆದು ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತಹ ನಾಗೇಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆ ತಮ್ಗೆ? ಕೇಳ್ತಾ ಇದೆ. ಸರ್, ಈಗ ಎಷ್ಟು ದಿನದಿಂದ ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಬಂದು ನಿಮ್ಮ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿಲ್ವಾ? ಹೇಗೆ? ಈಗ ಪ್ರತಿಯೊಂದು ಇದು 8ನೇ ದಾಳಿ, 6ನೇ ದಾಳಿಯಿಂದ ಸಾವು ಆಗ್ತದೆ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ. ಒಟ್ಟಾರೆಯಾಗಿ ಬರ್ತಾರೆ, ಬಿಟ್ಟು ಜಿಲ್ಲಾಧಿಕಾರಿಗಳು ಶಾಸಕರು ಬರ್ತಾರೆ. ಆ ಸಮಯದಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ, ನಾವು ಅರಣ್ಯ ಕಚೇರಿಗೆ ಕರ್ತೀವಿ, ಮಾತಾಡ್ತೀವಿ ಅಂತ ಬರೀ ಸಬು ಬೇರೆ ಬಿಟ್ಟರೆ ಯಾವ ಕಾರ್ಯಚಟುವಟಿಕೆಯನ್ನು ನಡೀತಾ ಇಲ್ಲ. ಸರ್, ಈಗ ನಿಮ್ಮ ಬೇಡಿಕೆ ಏನಿದೆ ಸರ್ಕಾರದ ಮುಂದೆ? ನಮ್ಮ ಬೇಡಿಕೆ ಏನಂದ್ರೆ, ನೀವು ಕೊಡೋ ದುಡ್ಡು ಪರಿಹಾರ ಮುಖ್ಯ ಅಲ್ಲ ನಮಗೆ ಶಾಶ್ವತವಾಗಿ ಕಾಡಿನಿಂದ ನಾಡಿಗೆ, ಅಂದ್ರೆ ಏನು ವೈಲ್ಡ್ ಲೈಫ್ ಇಂದ ಆನೆ ನಾಡಿ ಬರ್ದಿದ್ದಂಗೆ, ಊರೊಳಗೆ ಬರ್ದಿದ್ದಂಗೆ ರೈಲ್ವೆ ಬ್ಯಾರಿಕೆ ಮಾಡೋದು ಶಾಶ್ವತ ಅಂತ ಅಂದಿನಿಂದ. ಓಕೆ ಸರ್, ನೋಡೋಣ. ಈಗ ನಿಮ್ಮ ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೋಡೋಣ ಅಧಿಕಾರಿಗಳು ಏನು ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳಿ. ಕೆರೆಕಟ್ಟೆ ಶೃಂಗೇರಿ ರಸ್ತೆಯನ್ನ ತಡೆದು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ನಾಗೇಶ್ ಅವರು ಹೇಳಿದಂಗೆ 8ನೇ ವ್ಯಕ್ತಿ ಬಲಿಯಾಗಿರೋದು. ಇದುವರೆಗೂ ಕೂಡ ಕಾಡಾನೆ ದಾಳಿಗೆ 8 ವ್ಯಕ್ತಿಗಳು ಬಲಿಯಾಗಿದ್ದಾರೆ. ನಮಗೆ ಈ ಸರ್ಕಾರ ಕೊಡುವಂತಹ ಪರಿಹಾರದ ದುಡ್ಡು ಬೇಡ, ನಮಗೆ ಶಾಶ್ವತ ಪರಿಹಾರ ಬೇಕು. ಕಾಡಾನೆಗಳು ಲಗ್ಗೆ ಇಡದಂತೆ ನಮ್ಮ ಸ್ಥಳಗಳಿಗೆ
ಅದಕ್ಕೆ ಕಡಿವಾಣವನ್ನ ಹಾಕಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಶಾಶ್ವತ ಪರಿಹಾರ ಸಿಗೋವರೆಗೂ ಕೂಡ ನಾವು ಆ ಸ್ಥಳವನ್ನ ಬಿಟ್ಟು ಕದಲಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದು ಈಗ ರಸ್ತೆಯನ್ನ ತಡೆದು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆನೆಗಳು ಕೂಡ ನೋಡ್ತಾ ಇದ್ದೀರಲ್ಲ, ಅದೇ ಸ್ಥಳದಲ್ಲಿ ಇನ್ನೂ ಬೀಡು ಬಿಟ್ಟಿದೆ, ಓಡಾಡ್ಕೊಂಡಿದೆ. ಆ ಕಾಡಾನೆಗಳನ್ನ ಮಟ್ಟ ಹಾಕಬೇಕು ಅನ್ನುವಂಥದ್ದು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಸೊ ಹಾಗಾಗಿ ನೀವು ಕೊಡುವಂತಹ ಹಣ ನಮಗೆ ಬೇಕಾಗಿಲ್ಲ. ಈಗ ಆಲ್ರೆಡಿ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಆನೆಗಳಿಗೆ ನೀವು ಕಡಿವಾಣವನ್ನ ಹಾಕಿ ಅದ್ರ ಪಾಡಿಗೆ ಕಾಡಲ್ಲಿ ಇರೋದಕ್ಕೆ ಬಿಡಿ, ನಮ್ಮ ಸ್ಥಳಗಳಿಗೆ ಬರದಂತೆ ನೀವು ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಸಿಎಂ ಆಗುವ ಚರ್ಚೆ ಆಗ್ತಾ ಇದೆ. ನವೆಂಬರ್ 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಎಂಬ ಚರ್ಚೆ ವಿಚಾರಗಳು ಜೋರಾಗಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಪತ್ರಕರ್ತರ ಪ್ರಶ್ನೆಗೆ ಗರಂ ಆದ್ರು ಸಿಎಂ ಸಿದ್ದರಾಮಯ್ಯ. ಅಫ್ಕೋರ್ಸ್ ಈಗ ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಮುಂಚೂಣಿಯಲ್ಲಿರುವಂತಹ ವಿಚಾರ ಅಂತ ಹೇಳಿದ್ರೆ ನವೆಂಬರ್ ಕ್ರಾಂತಿ ಆಗತ್ತೆ. ನವೆಂಬರ್ಗೆ ಡಿಸಿಎಂ ಹುದ್ದೆಯಿಂದ ಸಿಎಂ ಹುದ್ದೆಗೆ ಬರ್ತಾರೆ ಡಿಕೆ ಶಿವಕುಮಾರ್ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಸೊ ನಮ್ಮ ಪತ್ರಕರ್ತರು ಕೂಡ ಅದನ್ನೇ ಕೇಳಿದ್ದಾರೆ, ಸಿಎಂ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಯಾರು ಹೇಳಿದ್ದು, ನಿನಗೆ ಯಾರು ಹೇಳಿದ್ರು, ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಸಿಎಂ ಗರಂ ಆಗಿದ್ದಾರೆ. ಪತ್ರಿಕೆಯಲ್ಲಿ ಬಂದಿದೆ ಸರ್ ಎಂಬ ಪ್ರಶ್ನೆಗೆ ಗರಂ ಆಗಿಯೇ ಆನ್ಸರ್ ಕೊಟ್ಟಿದ್ದಾರೆ. ಯಾವ ಪತ್ರಿಕೆ ನೋಡಿದೆ ನೀನು? ನಾನು ಎಲ್ಲ ಪತ್ರಿಕೆ ಓದ್ತಾ ಇದ್ದೇನೆ, ಯಾವುದರಲ್ಲೂ ಬಂದಿಲ್ಲ. ಮೈಸೂರು ಮಿತ್ರ ಪೇಪರ್ ಅಂದಿದ್ದಕ್ಕೆ ಪ್ರತಿಕ್ರಿಯೆ ನೀಡದೆ ಸಿಎಂ ತೆರಳಿದ್ದಾರೆ. ನಿಮ್ಗೇನ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡ್ತೀಯ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ, ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಇದು ನೋಡಿಲ್ಲ. ಮೈಸೂರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಸಿಎಂ ವಾರ್ ನಡೀತಾ ಇದೆ. ಸಿಎಂ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಜಮೀರ್ ಸದ್ಯ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾರೆ. ಆ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸದ್ಯ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯಲ್ಲಿ ಸಿಎಂ ಆಗಿ ಕುಳಿತಿದ್ದಾರೆ. ಸೊ ಹಾಗಾಗಿ ಆ ಕುರ್ಚಿ ಖಾಲಿ ಇಲ್ಲ. 2028ರ ತನಕ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ನಮಗೂ ಆಸೆ ಇದೆ. 2028ರ ನಂತರ ಡಿಕೆಶಿ ಸಿಎಂ ಆಗಬೇಕು ಅಂತ ಬಯಸ್ತೇನೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ತನ್ನನ್ನ ಹೊಗಳಿದ ಅಭಿಮಾನಿಗೆ ಮುತ್ತು ಕೊಟ್ಟಿದ್ದಾರೆ ಸಚಿವರು. ಅಭಿಮಾನಿಗೆ ಮುತ್ತಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಚಿತ್ರದುರ್ಗದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಘಟನೆ ನಡೆದಿದೆ. ಅಭಿಮಾನಿ ಒಬ್ಬ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಇದರಿಂದ ಖುಷಿಯಾದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಮುತ್ತಿಟ್ಟಿದ್ದಾರೆ. ಚಿತ್ರದುರ್ಗದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರೋದು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಮಾಲಾರ್ಪಣೆ ಬಳಿಕ ಸಚಿವರನ್ನ ಬಡವರ ಬಂಧು ಅಂತ ಹೊಗಳಿದಂತಹ ಬಾಳೆಕಾಯಿ ಶ್ರೀನಿವಾಸ್ ಅವರಿಗೆ ಮುತ್ತಿಟ್ಟಿದ್ದಾರೆ.